ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆ ಕಚೇರಿಯ ಆವರಣದಲ್ಲಿ ಬೊಮ್ಮಸಂದ್ರ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಗಣ್ಯರು ಬಹುಮಾನಗಳನ್ನು ಸಹ ವಿತರಣೆ ಮಾಡಲಾಯಿತು. ಹಾಗೆಯೇ ಪೌರ ಕಾರ್ಮಿಕರಿಗೆ ನೆನಪಿನ ಕಾಣಿಕೆ, ಗಿಫ್ಟ್ ಮತ್ತು ಸಮವಸ್ತ್ರ ನೀಡಿ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಹಾಗೆಯೇ ಬೊಮ್ಮಸಂದ್ರ ಪುರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಪುರಸಭೆ ಸದಸ್ಯರಿಗೆ, ಸ್ಥಳೀಯ ಮುಖಂಡರಿಗೆ ಮತ್ತು ಪುರಸಭೆ ಸಿಬ್ಬಂದಿ ವರ್ಗದವರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್, ಬೊಮ್ಮಸಂದ್ರ ಪುರಸಭೆ ಮಾಜಿ ಅಧ್ಯಕ್ಷರಾದ ಗೋಪಾಲ್ ರವರು ಮತ್ತು ಪುರಸಭೆ ಸದಸ್ಯರು ಮತ್ತು ಬೊಮ್ಮಸಂದ್ರ ಪುರಸಭೆ ಮುಖ್ಯಾಧಿಕಾರಿ ಬಿಆರ್ ವೆಂಕಟೇಶಪ್ಪ, ಪುರಸಭೆ ಅಧಿಕಾರಿಗಳಾದ ಶ್ರೀಮತಿ ಉಮಾ ಮಂಜುನಾಥ್, ನಾಗರಾಜ್ ಮಂಜುನಾಥ್, ಚಂದ್ರಶೇಖರ್, ನಂದಿನಿ, ಶೋಭಾ ಮತ್ತು ಪುರಸಭೆಯ ಸಿಬ್ಬಂದಿ ವರ್ಗದವರು, ಪೌರ ಕಾರ್ಮಿಕರು ಹಾಗೂ ವಾಟರ್ ಮ್ಯಾನ್ಗಳು, ಸ್ಥಳೀಯ ಮುಖಂಡರು ಭಾಗವಹಿಸಿದರು. ಏನು ಇವತ್ತು ಪೌರ ಕಾರ್ಮಿಕರ ದಿನಾಚರಣೆ ಹಾಗೂ ದಸರಾ ಎರಡನ್ನೂ ಇವತ್ತು ಪುರಸಭೆ ವತಿಯಿಂದ ಹಮ್ಮಿಕೊಂಡಿದ್ರು. ಕಾರಣಾಂತರಗಳಿಂದ ನಮಗೆ ಆಗಸ್ಟ್ ಸೆಪ್ಟೆಂಬರಲ್ಲಿ ಮಾಡಬೇಕಾಗಿರೋದನ್ನ ಈ ದಿನ ಹಮ್ಮಿಕೊಂಡಿದ್ರು. ಯಾಕಂದರೆ ಆವತ್ತು ಸರ್ಕಾರದಿಂದ ಏನು ಸೆನ್ಸಸ್ ಮಾಡುವಂಥ ಕಾರ್ಯಕ್ರಮಗಳಿಗೆ ಎಲ್ಲರನ್ನೂ ಕೆಲಸಕ್ಕೆ ಬ್ಯುಸಿಯಾಗಿದ್ದರಿಂದ ಆ ಕಾರ್ಯಕ್ರಮನ ಇವತ್ತು ಮುಂದೂಡಿ ಏನು ಆವತ್ತು ಮಾಡಬೇಕಾಗಿರತಕ್ಕಂಥ ಕಾರ್ಯಕ್ರಮನ ಆವತ್ತಕ್ಕಿಂತ ಇಂದು ವಿಜೃಂಭಣೆಯಿಂದ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ನಮ್ಮ ಮುಖ್ಯಾಧಿಕಾರಿಗಳಾದಂಥ ವೆಂಕಟೇಶ್ ಅವರು, ಹಾಗೆ ಅವರಿಗೆ ಸಪೋರ್ಟಾಗಿ ನಿಂತ್ಕೊಂಡಿರ್ತಕ್ಕಂಥ ಎಲ್ಲ ಅವರ ಸಿಬ್ಬಂದಿ ವರ್ಗದವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಪೌರ ಕಾರ್ಮಿಕರು ದಿನನಿತ್ಯನೂ ಏನು ಊರನ್ನ ಸ್ವಚ್ಛತೆ ಮಾಡೋದರಲ್ಲಿ ಬ್ಯುಸಿಯಾಗಿರ್ತಾರೆ. ಅವ್ರಿಗೆ ನಾವು ಒಂದು ನಮ್ಮ ಸರ್ಕಾರದಿಂದಾಗಲಿ, ಊರಿನ ಕಡೆಯಿಂದಾಗಲಿ, ನಮ್ಮ ಗ್ರಾಮಸ್ಥರ ಕಡೆಯಿಂದಾಗಲಿ ಅವ್ರಿಗೆ ಒಂದು ಗುರುತಿಸಿ ಅವ್ರಿಗೆ ವಿಶೇಷವಾಗಿ ಒಂದು ದಿನ ಅವ್ರಿಗೂ ಕೂಡ ರೆಸ್ಟ್ ಮಾಡಿ ಮತ್ತು ಎಲ್ಲ ಅವ್ರಿಗೂ ಕಾರ್ಯಕ್ರಮಗಳನ್ನ ರೂಪಿಸಿ ಅವ್ರಿಗೆ ಸ್ಪೋರ್ಟ್ಸ್ ಆಗಿರ್ಬೋದು, ಅವ್ರದ್ದು ವೈಯಕ್ತಿಕ ಸಮಸ್ಯೆಗಳಾಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅವ್ರಿಗೆ ಸಪೋರ್ಟಾಗಿ ನಿಂತ್ಕೊಳ್ಬೇಕಂತ ಒಂದು ಸಂದರ್ಭಗಳು ನಮಗೆ ಬರ್ತಾಯಿದೆ. ಯಾವುದೇ ಒಂದು ಸಮಸ್ಯೆಗಳಿದ್ದಂಥ ಕಾಲದಲ್ಲಿ ಅವರು ಚೀಫ್ ಆಫೀಸರ್ ಆಗಿರ್ಬೋದು, ಅವರ ಏನು ಇಲಾಖೆಯ ಹೆಲ್ತ್ ಇನ್ಸ್ಪೆಕ್ಟ್ರು ಮತ್ತು ಉಮಾ ಮೇಡಮ್ ಅವರು ಇರ್ತಾರೆ. ಏನೇ ಸಮಸ್ಯೆಗಳು ಬಂದರೂ ಅವ್ರಿಗೆ ಹೇಳ್ಕೊಬೋದು. ಅವ್ರ ಕೈಯಲ್ಲಿ ಆಗದೆ ಇರೋದನ್ನ ನಮ್ಮ ಮುಖ್ಯಾಧಿಕಾರಿಗಳು ಮತ್ತು ಏನು ಅದನ್ನು ಮೀರಿ ಸಾಲ್ವ್ ಆಗದೆ ಇರೋಂಥ ಸಮಸ್ಯೆಗಳನ್ನ ಪ್ರಸಾದಣ್ಣನವರು ಗಮನಕ್ಕೆ ತಂದು ಎಲ್ಲ ಕಾರ್ಯಕ್ರಮಗಳನ್ನ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಂಥ ಟೈಮ್ಗಳು ಇಲ್ಲದೇ ಇದ್ದಾಗ ನಾವು ಕೂಡ ಬರ್ತೀವಿ. ಅವ್ರದ್ದು ಏನೇ ಒಂದು ದಿನನಿತ್ಯದ ಬೆಳಗ್ಗೆ 5 ಗಂಟೆಯಿಂದ 2 ಗಂಟೆವರೆಗೂ ಸತತವಾಗಿ ಒಂದು ದಿನವೂ ಕೂಡ ರಜಾ ತಗೊಳ್ಳದೆ ಕೆಲಸಗಳು ಮಾಡಿರ್ತಾರೆ. ನಾವು ಅವ್ರಿಗೆ ಬೊಮ್ಮಸಂದ್ರ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ಪುರಸಭೆಯಿಂದ ಅವ್ರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮುಂದಿನ ದಿನದಲ್ಲೂ ಕೂಡ ನಾವು ಅವ್ರ ಜೊತೆಲಿ ನಿಂತು ಅವ್ರಿಗೆ ಯಾವುದೇ ಒಂದು ತೊಂದರೆ ಆಗದೆ ಇರೋ ರೀತಿ ನೋಡ್ಕೊಳ್ಳೋಕ್ಕೆ ನಾವು ಕೂಡ ಸಹವಾಗಿ ಪುರಸಭೆ ಕಾರ್ಮಿಕರು, ಅವರ ಸಿಬ್ಬಂದಿ ವರ್ಗ ಊರಿನ ಸೇವೆಯನ್ನು ಮಾಡ್ತಾರೆ. ಅಂದರೆ ಇದಕ್ಕೆಲ್ಲ ದೈವ ಪ್ರೇರಣೆ ಇದ್ದರೆ ಮಾತ್ರ ನೀವೆಲ್ಲ ಮಾಡೋಕ್ಕಾಗೋದು. ಇದಕ್ಕೆ ನನ್ನ ಮತ್ತು ನಮ್ಮ ಎಲ್ಲರ ಗ್ರಾಮಸ್ಥರ, ನಮ್ಮ ಪುರಸಭೆ ಎಲ್ಲರ ಧನ್ಯವಾದಗಳು ನಿಮಗೆ ತಿಳಿಸ್ತೇನೆ. ನಮ್ಮ ವೆಂಕಟೇಶ್ ಅವರು ತುಂಬ ಅಚ್ಚುಕಟ್ಟಾಗಿ ನಮ್ಮ ಪುರಸಭೆ ನಡೆಸ್ಕೊಂಡು ಹೋಗ್ತಾಯಿದೆ. ಅವರು ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು. ಈ ತಮ್ಮೆಲ್ಲರ ಕಾರ್ಯಕ್ರಮ ನೀಟಾಗಿ ಮಾಡ್ಕೊಂಡು ಹೋಗಿ, ನಮ್ಮೆಲ್ಲರ ಸಹಕಾರ ತಮಗೆಲ್ಲ ಇದ್ದೇ ಇರುತ್ತೆ ಅಂತ ಇದರಲ್ಲಿ ಭಾವಿಸ್ತಾ ನಾನು ಈ ನಾಲ್ಕು ಮಾತನ್ನು ಮುಗಿಸ್ತೇನೆ. ಯಾಕಂದರೆ ಇಲ್ಲಿ ಮಾತಾಡ್ತಾ ತುಂಬ ಇದೆ ಮಾತಾಡೋದು, ಸಮಯ ಅಭಾವ ಇದೆ. ಎಲ್ಲರೂ ಮನೆಗೆ ಬೇಗ ಹೋಗಿ ಬರುತ್ತೆ. ದೇವಸ್ಥಾನವರು ತುಂಬ ಕಾಯ್ತಾ ಇದ್ದಾರೆ. ಈಗ ಅವ್ರಿಗೆ ಮುಖ ದೇವಸ್ಥಾನಕ್ಕೆ ಹೆಂಗಾದ್ರೆ ಇವತ್ತು ಈ ಕಾರ್ಯಕ್ರಮನ ಪ್ರತಿ ವರ್ಷದಂತೆಯೇ ಈ ವರ್ಷನೂ ಆಚರಣೆ ಮಾಡ್ತಿದ್ದಾರೆ. ವಿಶೇಷವಾಗಿ ಈ ವರ್ಷ ಎಲ್ರಿಗೂ ಇನ್ಶೂರೆನ್ಸ್ ಇರ್ಬೋದು, ಗ್ಲೌಸ್ ಇರ್ಬೋದು, ಸ್ಯಾನಿಟೈಸೇಷನ್ ಇರ್ಬೋದು, ಮತ್ತು ಮಹಿಳೆಯರಿಗೆ ಏನಾದಂಥ ಅವರ ವೈಯಕ್ತಿಕ ವಿಚಾರಗಳಿಗೆ ಕೊಡುವಂಥ ಎಲ್ಲ ಕಿಟ್ಗಳಿರ್ಬೋದು, ಇದನ್ನೆಲ್ಲ ಕೊಡ್ತಾ ಪ್ರತಿ ವರ್ಷವೂ ಮಾಡ್ತಾ ಇರ್ತಾರೆ. ನಾವು ಪ್ರತಿ ವರ್ಷವೂ ಬರ್ತಾ ಇರ್ತೀವಿ, 4 ಮಾತಾಡ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಬಟ್ ವಿಶೇಷ ಏನು ಅಂತ ಹೇಳಿದ್ರೆ
ಪೌರ ಕಾರ್ಮಿಕರುಗಳಿಗೆ ನಾವು ಯಾವತ್ತೂ ಈ ದೇಶದ ಸೈನಿಕರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟೇ ಪ್ರಾಮುಖ್ಯತೆ ನಾವು ಈ ಪೌರ ಕಾರ್ಮಿಕರಿಗೂ ಸಹ ಕೊಡಬೇಕು. ಕಾರಣ ಇಷ್ಟೇ, ಕಳೆದ ಬಾರಿ ಕೋವಿಡ್ ಟೈಮ್ನಲ್ಲಿ ಎಷ್ಟೋ ಜನರ ಅವರ ಪ್ರಾಣಗಳನ್ನು, ಅವರ ಕುಟುಂಬದ ಪ್ರಾಣಗಳನ್ನು ಕಳ್ಕೊಂಡು ಅವರು ಬೇರೆಯವರ ಸಾರ್ವಜನಿಕರ ಪ್ರಾಣಗಳನ್ನು ಉಳಿಸಲಿಕ್ಕೆ ಪ್ರಯತ್ನ ಪಟ್ಟಂಥ ಈ ಪೌರ ಕಾರ್ಮಿಕರು. ಈ ಪೌರ ಕಾರ್ಮಿಕರನ್ನು ನಾವು ನೋಡಿದಾಗ ಯಾವತ್ತೂ ನಾವು ಯಥೇಚ್ಛವಾಗಿ ನೋಡಬಾರ್ದು. ಯಾಕಂದರೆ ಅವರಿಗೆ ಫಸ್ಟು ಗೌರವ ಅವರು ಕೊಡಬೇಕು, ಫಸ್ಟ್ ನಮಸ್ಕಾರ ಅವ್ರಿಗೆ ಹಾಕಿ ನೆಕ್ಸ್ಟ್ ಬೇರೆಯವರಿಗೆ ನಮಸ್ಕಾರ ಹಾಕಬೇಕು. ಇದು ನಾನು ಮುಂಚೆ ನಾನು ಹೇಳ್ಕೊಂಡ್ಬರ್ತಾ ಇದ್ದೀನಿ, ಇವತ್ತು ಹೇಳ್ತೀವಿ. ಪೌರ ಕಾರ್ಮಿಕರು ಯಾವತ್ತೇನು ನನಗೆ ಸಿಕ್ಕಿದ್ರು ಸಹ ನಾನು ಅವ್ರಿಗೆ ಯಾವತ್ತೂ ಅವ್ರದ್ದು ಏನೇ ಸಮಸ್ಯೆಗಳಿದ್ದು ನನ್ನ ಹತ್ರ ತಗೊಂಡ್ಬಂದರೆ ನಾನು ತುರ್ತಾಗಿ ಎಲ್ಲ ಪೌರ ಕಾರ್ಮಿಕರದ್ದು ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿ, ಅವ್ರಿಗೇನಾದರೂ ಶಾಸಕರ ಜೊತೆಯಲ್ಲಿ ಮಾತಾಡಬೇಕಿದ್ರೆ ಮಾತಾಡಿ ಅವರ ಸಮಸ್ಯೆಗಳನ್ನೆಲ್ಲ ಸುಧಾರಿಸಲಿಕ್ಕೆ ನಾನು ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಪಟ್ಟಿದ್ದೀನಿ. ಮುಂಚೆನೂ ಪಡ್ತೀನಿ, ಮುಂದಕ್ಕೂ ಪಡ್ತಾ ಇರ್ತೀನಿ. ಮತ್ತು ಈ ನನಗೆ ಗೊತ್ತಿರೋ ಪ್ರಕಾರ ಆನೇಕಲ್ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಇಂಥ ನಮ್ಮಲ್ಲಿರುವಂಥ ಪೌರ ಕಾರ್ಮಿಕರು ಮತ್ತು ಬೊಮ್ಮಸಂದ್ರ ಗ್ರಾಮನ ಇಡೀ ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಯನ್ನು ಇಷ್ಟೊಂದು ಸ್ವಚ್ಛವಾಗಿ ಇಡುವಂತಹ ಪುರಸಭೆ ಮತ್ತು ಪೌರ ಕಾರ್ಮಿಕರು ಅಂತ ಹೇಳಿದ್ರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಅದು ಬೊಮ್ಮಸಂದ್ರ ಪುರಸಭೆ. ಯಾಕಂದರೆ ಶಿಸ್ತು, ಬೆಳಗ್ಗೆ 5:30 6 ಗಂಟೆಗೆ ಬರ್ತಾರೆ, 2 ಗಂಟೆ ಅಂತ ಡ್ಯೂಟಿ ಟೈಮ್ ಇರುತ್ತೆ. ಬಟ್ 3:30 ಆದರೂ 4 ಗಂಟೆ ಆದರೂ ಕೆಲಸ ಮಾಡ್ತಾನೆ ಇರ್ತಾರೆ. ನಮ್ಮ ಉಮಾ ಮೇಡಮ್ ಅವ್ರ ಹತ್ರ ಮಾಡಿಸ್ತಾನೆ ಇರ್ತಾರೆ. ಆದರೂ ಸಹ ಅವ್ರು ಯಾರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಊರಿನ ಸ್ವಚ್ಛತೆ ಇಂಪಾರ್ಟೆಂಟ್ ಇದೆ, ನಮ್ಮ ಉಮಾ ಮೇಡಮ್ ಅವ್ರಿಗೂ ಮತ್ತು ನಮ್ಮ ಪೌರ ಕಾರ್ಮಿಕರಿಗೂ. ಸೊ ಆ ನಿಟ್ಟಲ್ಲಿ ಕೆಲಸ ಮಾಡ್ತಿದ್ದಾರೆ. ಕಳೆದ ಬಾರಿ ನಮ್ಮ ಹತ್ರ ಬಂದು ನಮ್ಮ ಕೈಗಾರಿಕಾ ಸಂಘಕ್ಕೆ ಒಂದು ಮನವಿನೂ ಕೊಟ್ಟರು. ಈ ಥರ ನಮ್ಮ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ ವ್ಯಾಪ್ತಿಯಲ್ಲಿ ಮತ್ತು ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯಲ್ಲಿ ನಮ್ಮ ಪೌರ ಕಾರ್ಮಿಕರು ಬೆಳಗ್ಗೆ 5 ಗಂಟೆಗೆ ಬಂದರೆ ನಾವು 9 ಗಂಟೆಗೆ ಒಂದು ಟಿಫನ್ ಕೊಡ್ತೀವಿ. ಪುನಃ 3 ಗಂಟೆವರೆಗೂ ಅವ್ರು ಕೆಲಸ ಮಾಡ್ತಾರೆ. ಅವ್ರಿಗೆ ಹೋಗ್ಬಿಟ್ಟು ಅಡುಗೆ ಮಾಡಿ ಅವ್ರಿಗೆ ಊಟ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಆವಾಗ ನಾವು ಇಡೀ ಕಮಿಟಿನಲ್ಲೆಲ್ಲ ಮಾತಾಡಿ ನಮ್ಮದು ಮೀಟಿಂಗ್ನಲ್ಲಿ ಒಂದು ಅಪ್ರೂವಲ್ ತಗೊಂಡು ಪ್ರತಿ ದಿವಸನೂ ಇವತ್ತಿಗೆ 2 ವರ್ಷ ಆಗ್ತಾ ಬಂತು ಅಂತ ಕಾಣ್ತಾ ಇದೆ. 2 ವರ್ಷವೂ ಸಹ ಅವ್ರಿಗೆ ನಾವು ಮಧ್ಯಾಹ್ನದ ಬಿಸಿ ಊಟ ಕೊಡ್ತಾ ಇದ್ದೀವಿ. ಆ ಊಟದಲ್ಲಿ ಯಾವುದೇ ಆದಂಥ ಕ್ವಾಲಿಟಿ ಕಮ್ಮಿ ಏನಿಲ್ಲ. ಪ್ರತಿ ತಿಂಗಳು ಸಹ 1,75,000 ರೂಪಾಯಿ ನಮ್ಮ ಕೈಗಾರಿಕಾ ಸಂಘ ಪೌರ ಕಾರ್ಮಿಕರ ಊಟಕ್ಕೋಸ್ಕರ ನಾವು ಕೊಡ್ತಾ ಇದ್ದೀವಿ. ಅದು ಯಾವುದೇ ಸರ್ಕಾರದ ಅನುದಾನ ಅಲ್ಲ ಮತ್ತು ಯಾವುದೂ ಅಲ್ಲ, ಕೈಗಾರಿಕಾ ಸಂಘದಿಂದನೇ ಕೊಡ್ತಾ ಇರೋದು ಅದು ಊಟನ. ದಯವಿಟ್ಟು ಇದನ್ನು ಸಹ ತಾವು ಗಮನದಲ್ಲಿ ಇಟ್ಕೊಳ್ಳಿ. ಬೇರೆ ಎಲ್ಲೂ ಕಲೆಕ್ಷನ್ ಮಾಡಿ ಇನ್ನೊಂದು ಮಾಡಿ ಕೊಡ್ತಾ ಇರೋದಲ್ಲ, ಅದು ಕೈಗಾರಿಕಾ ಸಂಘದ ಸ್ವಂತದ ಫಂಡಿಂದ ಕೊಟ್ಟು ಪೌರ ಕಾರ್ಮಿಕರಿಗೆ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನನಗೆ ಗೊತ್ತಿರೋ ಪ್ರಕಾರ ಈ ಥರ ಊಟದ ವ್ಯವಸ್ಥೆನ ನಾನು ಕೇಳ್ಕೊಟ್ಟಿದ್ದೀನಿ. ಇಡೀ ಕರ್ನಾಟಕದಲ್ಲಿ ಯಾವ ಪುರಸಭೆಯಲ್ಲೂ ಸಹ ಕೊಡ್ತಾ ಇಲ್ಲ. ಮೊದಲಿಗೆ ಬೊಮ್ಮಸಂದ್ರ ಪುರಸಭೆಯಲ್ಲಿ ನಾವೇ ಅದನ್ನು ಪ್ರಾರಂಭ ಮಾಡಿದ್ದು. ಇನ್ನೂ ಬೇರೆ ಎಲ್ಲೂ ಸಹ ಈ ಥರ ಪ್ರಾರಂಭ ಆಗಲಿಲ್ಲ. ಈಗ ನಾನು ಇದು ಪ್ರಾರಂಭ ಮಾಡಿದ್ಮೇಲೆ ನನಗೆ ಯನ್ನಗರ ಪಂಚಾಯತಿಯಿಂದ ರೆಕ್ವಿಜೇಷನ್ ಬಂತು, ಜಿಗಣಿಯಿಂದ ಬಂತು, ಅತ್ತಿಬೇಲಿಯಿಂದ ಬಂತು. ಅದನ್ನೆಲ್ಲ ಆಮೇಲೆ ನೋಡ್ತೀನಪ್ಪ. ಫಸ್ಟು ನಮ್ಮ ಊರು, ನಮ್ಮ ಪುರಸಭೆದ ಪೌರ ಕಾರ್ಮಿಕರಿಗೆ ಆಗಬೇಕು ಅಂತೇಳಿ ನಾವು ನಿಮ್ಗೆ ಮಾಡ್ತಾ ಇದ್ದೀವಿ. ಇದನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ನೀವೆಲ್ಲರೂ ಆರೋಗ್ಯವಾಗಿರಿ. ನಿಮ್ಗೆ ಏನೋ ತೊಂದರೆಗಳಿದ್ರು ಸಹ ಸದಾ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ.
ಇವತ್ತಿನ ಕಾರ್ಯಕ್ರಮ ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿನಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಮತ್ತು ದಸರಾ ಹಬ್ಬದ ಆಚರಣೆ. ದಸರಾ ಹಬ್ಬದ ಆಚರಣೆ ಯಾಕೆ ಅಂತ ಹೇಳಿದ್ರೆ ಅದೇ ಟೈಮ್ನಲ್ಲೇ ಸೆನ್ಸಸ್ ಇತ್ತು, ಜಾತಿ ಗಣತಿ ಇರೋದ್ರಿಂದ ಅದನ್ನು ಮಾಡಲಿಕ್ಕಾಗಿರಲಿಲ್ಲ. ಅದಕ್ಕೂ ಇವನ್ನು ಪೌರ ಕಾರ್ಮಿಕರ ದಿನಾಚರಣೆಯೂ ಸಹ ಲೇಟಾಗಿ ಮಾಡ್ತಿದ್ದಾರೆ, ಕಾರಣ ಸೆನ್ಸಸ್ ಇತ್ತು. ಪ್ರತಿ ವರ್ಷದಂತೆ ಈ ವರ್ಷನೂ ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಯಲ್ಲಿ ಅದ್ಧೂರಿಯಾಗಿ ಗೌರವಯುತವಾಗಿ ಪೌರ ಕಾರ್ಮಿಕರ ದಿನಾಚರಣೆನ ನಮ್ಮ ಪುರಸಭಾ ವ್ಯಾಪ್ತಿನಲ್ಲಿ ಮಾಡ್ತಾಯಿದ್ದಾರೆ. ಈ ವರ್ಷವೂ ಮಾಡಿದ್ದಾರೆ. ಈ ವರ್ಷ ವಿಶೇಷ ಏನು ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಅವ್ರಿಗೆ ವೈಯಕ್ತಿಕವಾದಂಥ ಕಿಟ್ಗಳನ್ನು ಕೊಡಲಿಕ್ಕೆ ಮತ್ತು ಇನ್ಶೂರೆನ್ಸು ಮತ್ತು ಅವ್ರಿಗೆ ಯೂನಿಫಾರ್ಮ್ಸು ಇದನ್ನೆಲ್ಲನೂ ಕೊಡೋದನ್ನೆಲ್ಲನೂ ಇವತ್ತು ಮಾಡಿದ್ದಾರೆ. ಇದನ್ನೆಲ್ಲ ಮಾಡಿರೋದ್ರಿಂದ ಇವತ್ತು ವಿಶೇಷವಾಗಿ ಇದನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಪೌರ ಕಾರ್ಮಿಕರುಗಳಿಗೆ ಆನೇಕಲ್ ತಾಲೂಕಿನಲ್ಲಿ ನೀವು ಎಲ್ಲೇ ಇಡೀ ನನಗೆ ಗೊತ್ತಿರೋ ಪ್ರಕಾರ ಬೆಂಗಳೂರು ಜಿಲ್ಲೆಯಲ್ಲೇ ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಯಲ್ಲಿ ನಾನು ಅದನ್ನು ಗೌರವದಿಂದನೇ ಹೇಳ್ತೀನಿ, ಗರ್ವದಿಂದನೂ ಹೇಳ್ತೀನಿ. ಇಷ್ಟೊಂದು ಅದ್ಧೂರಿಯಾಗಿ ಮತ್ತು ಪೌರ ಕಾರ್ಮಿಕರು ನಮ್ಮಲ್ಲಿ ಮಾಡುವಷ್ಟು ಸ್ವಚ್ಛತೆ ಮತ್ತು ಕ್ಲೀನ್ನೆಸ್ಸನ್ನು ಬೇರೆ ಎಲ್ಲೂ ಸಹ ನಾನಂತೂ ಕಾಣಲಿಲ್ಲ. ನನ್ನ ವೈಯಕ್ತಿಕವಾದಂಥ ವಿಚಾರ ಇದೆ. ಅಷ್ಟು ಚೆನ್ನಾಗಿ ಅವರು ಮಾಡ್ತಿದ್ದಾರೆ ಅಂತ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಪೌರ ಕಾರ್ಮಿಕರ ದಿನಾಚರಣೆ ದಿವಸ ಅಷ್ಟೊಂದು ಸ್ವಚ್ಛವಾಗಿಡ್ತಿದ್ದಾರೆ ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿನ. ಅದೇ ರೀತಿಯಲ್ಲಿ ಅವ್ರಿಗೆ ಪ್ರತಿ ಸಲನೂ ಬೆಳಗ್ಗೆ 5 ಗಂಟೆಗಿಂದ 6 ಗಂಟೆಗೆ ಬರ್ತಾರೆ, ಮಧ್ಯಾಹ್ನ 3 ಗಂಟೆವರೆಗೂ ಕೆಲಸ ಮಾಡ್ತಾರೆ. ಅವ್ರಿಗೆ ಊಟದ ವ್ಯವಸ್ಥೆಗಳಿರೋದಿಲ್ಲ. ಬೆಳಗ್ಗೆ ಒಂದು ಸಲ ಟಿಫನ್ ಮಾತ್ರ ಸರ್ಕಾರದಿಂದ ವ್ಯವಸ್ಥೆ ಮಾಡಿರ್ತಾರೆ. ಹೋಗ್ಬೇಕಾದ್ರೆ 3 ಗಂಟೆ ಆಗುತ್ತೆ. ಎಷ್ಟೋ ಜನ ಶುಗರ್ ಪೇಷಂಟ್ಸು, ಏಜ್ ಆದವರು ಎಲ್ಲರೂ ಇರ್ತಾರೆ. ಅವ್ರಿಗೆ ಊಟದ ವ್ಯವಸ್ಥೆ ಬೇಕು ಅಂತೇಳಿ ನಮ್ಮ ಬೊಮ್ಮಸಂದ್ರ ಕೈಗಾರಿಕೆ ಸಂಘದಲ್ಲಿ ಬಂದು ಕೇಳಿದಾಗ ನಾವು ಸಂಘದ ಒಂದು ಅಸೋಸಿಯೇಷನ್ ಮೀಟಿಂಗ್ನಲ್ಲಿ ಇಟ್ಕೊಂಡು ಅಪ್ರೂವಲ್ ತಗೊಂಡು ಪ್ರತಿ ತಿಂಗಳು 1,75,000 ರೂಪಾಯಿಯಷ್ಟು ನಾವು ಬಿಲ್ ಪೇ ಮಾಡ್ತಾಯಿದ್ದೀವಿ. ಅವ್ರಿಗೆ ಊಟದ ವ್ಯವಸ್ಥೆನ ಬೊಮ್ಮಸಂದ್ರ ಕೈಗಾರಿಕೆ ಸಂಘದಿಂದನೇ ಮುದ್ದೆ ಊಟ, ಚಪಾತಿ, ಮನೆಗಳಲ್ಲಿ ಯಾವ ಥರ ಊಟ ಸಿಗುತ್ತೋ ಆ ಥರ ಹೊಟ್ಟೆ ತುಂಬ ಊಟ ಕೊಡುವಂಥ ವ್ಯವಸ್ಥೆನ ಸುಮಾರು 2 ವರ್ಷಗಳಿಂದ ಮಾಡ್ಕೊಂಬಂದಿದ್ದೀವಿ. ಇದನ್ನು ಮುಂದಿನ ವರ್ಷಗಳವರೆಗೂ ನಾವು ಕಂಟಿನ್ಯೂ ಮಾಡ್ತೀವಿ. ಪುರಸಭೆಯಲ್ಲಿ ಕೆಲಸ ಮಾಡುವಂಥ ಪೌರ ಕಾರ್ಮಿಕರು ಹಸಿದಾಗಿ ಹೋಗಬಾರ್ದು, ಯಾಕಂದರೆ ಅವರು ಸಹ ಈ ದೇಶದ ಸೈನಿಕರಿಗೆ ಸಮಾನ ಅಂತ ಹೇಳ್ತಾ ಅವ್ರಿಗೆ ಈ ಪೌರ ಕಾರ್ಮಿಕ ದಿನಾಚರಣೆ ಪರವಾಗಿ ಅವ್ರಿಗೆ ಶುಭಾಶಯಗಳನ್ನು ಹೇಳ್ತಾರೆ. ಬೊಮ್ಮಸಂದ್ರ ಪುರಸಭೆಯಲ್ಲಿ ದಸರಾ ಮತ್ತು ಪೌರ ಕಾರ್ಮಿಕರ ದಿನಾಚರಣೆ ನಂಬ್ಕೊಂಡಿದ್ದಾರೆ. ಅವರು ವರ್ಷವಿಡೀ ದುಡಿದು ಶ್ರಮಿಸಿರ್ತಾರೆ. ಅವ್ರಿಗೋಸ್ಕರ ನಾವು ಒಂದಿನ ಅವ್ರಿಗೋಸ್ಕರ ಮೀಸಲಿಟ್ಟು ಸರ್ಕಾರದಿಂದ ಏನು ಕಾರ್ಯಕ್ರಮಗಳನ್ನ ಆಯೋಜಿಸಿರ್ತಾರೆ ಅದನ್ನೆಲ್ಲ ಅವರಿಗೆ ತಲುಪಿಸುವಂಥ ಕಾರ್ಯಕ್ರಮಗಳಿವು. ನಮ್ಮ ಬೊಮ್ಮಸಂದ್ರ ಇವತ್ತು ಇಷ್ಟು ಕ್ಲೀನಾಗಿ ಸ್ವಚ್ಛತೆಯಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಮೇಯ್ನು ನಮಗೆ ಪೌರ ಕಾರ್ಮಿಕರೇ ಬ್ಯಾಕ್ ಸಪೋರ್ಟು. ನಾವು ಸುತ್ತಮುತ್ತಲೂ ಇರೋ ಪುರಸಭೆಗಳು, ಪಂಚಾಯತಿಗಳು ನೋಡ್ಬೋದು. ಎಲ್ಲ ನಮ್ಮ ಸುತ್ತಮುತ್ತಲೂ ಇರೋ ಪಂಚಾಯತಿಗಳಿಗೂ ಪುರಸಭೆಗಳಿಗಿಂತ ನಮ್ಮ ಪುರಸಭೆ 100 ಪಟ್ಟು ಬೆಟ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅದನ್ನು ಘಂಟಾಘೋಷವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಮೇಯ್ನ್ ರೋಡಲ್ಲಿ ಮೆಟ್ರೋ ಪಿಲ್ಲರ್ಗಳ ಕೆಳಗಡೆ ಎಲ್ಲ ನೋಡ್ಬೋದು. ಡೈಲಿ ಯಾರು ತಗೊಂಬಂದು ಇಟ್ಟು ಹೋಗ್ತಾರೋ ಗೊತ್ತಿಲ್ಲ. ಸಾರ್ವಜನಿಕರಿಗೆ ನಾವು ಎಷ್ಟೇ ಅವ್ರಿಗೆ ಮಾಹಿತಿಗಳನ್ನ ಕೊಟ್ಟರು, ಎಷ್ಟೇ ನಾವು ಅರಿವು ಮೂಡಿಸ್ರೂ ರೋಡ್ಗಳಲ್ಲಿ ಬಿಸಾಕೋದನ್ನ ಬಿಡೋದಿಲ್ಲ. ಅದನ್ನು ಪ್ರತಿನಿತ್ಯ 5 ಗಂಟೆಗೆ ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ಈ ಮೆಟ್ರೋ ಮಾರ್ಗವಾಗಿ ಹೋಗ್ತಾ ಇರೋ ಹಳದಿ ಮಾರ್ಗನ ನಾವು ಸ್ವಚ್ಛವಾಗಿಡೋಕ್ಕೆ ಮತ್ತು ನಮ್ಮ ಊರನ್ನ ಸ್ವಚ್ಛವಾಗಿಡೋಕ್ಕೆ ಅವರು ತುಂಬ ಡೈಲಿ ಕೂಡ ಶ್ರಮಿಸ್ತಾ ಇರ್ತಾರೆ. ಅದಕ್ಕೆ ಅವ್ರಿಗೆ ನಾನು ಬೊಮ್ಮಸಂದ್ರ ಗ್ರಾಮಸ್ಥರ ಪರವಾಗಿ ಮತ್ತು ನಾಗರಿಕರ ಪರವಾಗಿ ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೊಮ್ಮಸಂದ್ರ ಪುರಸಭೆಯಲ್ಲಿ ಪೌರ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡಿದ್ರಿ. ಅದರಲ್ಲಿ ನಮಗೆ ಹೆಮ್ಮೆ ಪಡುವಂಥ ವಿಚಾರ ಏನಂದರೆ ಇಡೀ ನಮ್ಮ ಬೊಮ್ಮಸಂದ್ರ ಪುರಸಭೆಯಲ್ಲಿ ನಮ್ಮ ಬನಹಳ್ಳಿ, ಕಿತ್ಕನಹಳ್ಳಿ, ಬೊಮ್ಮಸಂದ್ರ ಇಲ್ಲೇ ಆದ್ರೂ ನೀಟಾಗಿ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡುವಂಥ ಪುರಸಭೆ ಯಾವುದನ್ನ ಇದ್ದರೆ ನಮ್ಮ ಬೊಮ್ಮಸಂದ್ರ ಅಂತ ನಾನು ಖುಷಿಯಾಗಿ ಹೇಳ್ಕೊತೀನಿ. ಏನೇ ತೊಂದರೆ ಇದ್ದರೂ ನಮ್ಮ ವೆಂಕಟೇಶ್ ಚೀಫ್ ಆಫೀಸರ್ ಅವರು ಫೋನ್ ಮಾಡಿ ಈ ಥರ ಈ ಪ್ರಾಬ್ಲಮ್ ಇದೆ, ಈ ಥರ ಹಿಂಗಿದೆ ಅಂತ ಹೇಳಿದ್ರೆ 5 ನಿಮಿಷದಲ್ಲಿ ಬಂದು ಪೌರ ಕಾರ್ಮಿಕರು ಎಷ್ಟೇ ಟೈಮಿಂಗ್ಸಲ್ಲಾಗಲಿ 3 ಗಂಟೆ ಏನೋ ಕ್ಲೋಸ್ ಅಂತ ಅದೆಲ್ಲ ಏನಿಲ್ಲ, 4 ಗಂಟೆಗೆ ಫೋನ್ ಮಾಡಿದ್ರು ಬಂದು ಮಾಡಿ ನೀಟಾಗಿ ಕ್ಲೀನ್ ಮಾಡೋವಂಥ ಒಂದು ಪುರಸಭೆ ಇದೆ. ಯಾವುದನ್ನ ಇದ್ದರೆ ನಮ್ಮ ಬೊಮ್ಮಸಂದ್ರ ಅಂತ ಹೆಮ್ಮೆಯಿಂದ ಹೇಳ್ತೀನಿ. 30/12/2025 ನಮ್ಮ ಪುರಸಭೆ ಕಚೇರಿಯ ಪೌರ ಕಾರ್ಮಿಕ ದಿನಾಚರಣೆ ಹಮ್ಮಿಕೊಂಡಿದ್ದು, ಈ ಸಭೆಗೆ ಮಾನ್ಯ BI ಅಧ್ಯಕ್ಷರಾದ ಪ್ರಸಾದ್ ಸರು ಮತ್ತು ಮಾಜಿ ಅಧ್ಯಕ್ಷರಾದ ಗೋಪಾಲ್ ಸರು ಹಾಗೂ ಇನ್ನಿತರೆ ನಾಮನಿರ್ದೇಶಿತ ಸದಸ್ಯರು ಎಲ್ಲ ನಮ್ಮ ಪೌರ ಕಾರ್ಮಿಕರ ದಿನಾಚರಣೆಗೆ ಹಾಜರಾಗಿ ಅವರ ದಿನನಿತ್ಯದ ಕೆಲಸ ಕಾರ್ಯಗಳ ವೈಭವದ ಕುರಿತು ಸ್ವಚ್ಛತೆಯ ಬಗ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂಥೇಳಿ ಎಲ್ಲ ಅಭಿನಂದನೆಗಳು ಸಲ್ಲಿಸಿರುತ್ತಾರೆ. ಮತ್ತು ನಮ್ಮ ಪೌರ ಕಾರ್ಮಿಕರು ಸಹ ಬೊಮ್ಮಸಂದ್ರ ಪುರಸಭೆಯಲ್ಲಿ ಪ್ರತಿದಿನ ಯಾವುದೇ ಲೋಪದೋಷಗಳಿಲ್ದಂಗೆ ಪ್ರತಿ ಮನೆಗೂ ಕಸ ವಿಂಗಡಣೆ ಮಾಡಿ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ತುಂಬ ಯಶಸ್ವಿಯಾಗಿದ್ದಾರೆ.
ಮತ್ತು ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ಸಾರ್ವಜನಿಕರು ಪ್ಲಾಸ್ಟಿಕ್ ಯೂಸ್ ಮಾಡೋದಾಗಲಿ ಮತ್ತು ಹಸಿ ಕಸ ಮತ್ತು ಒಣ ಕಸನ ಬೇರ್ಪಡಿಸಿ ನಮ್ಮ ಸ್ವಚ್ಛತಾ ಸಿಬ್ಬಂದಿಗೆ ಪ್ರತಿದಿನ ಪ್ರತ್ಯೇಕವಾಗಿ ವಿಂಗಡಿಸಿ ನೀಡಿದಲ್ಲಿ ಇನ್ನೂ ತುಂಬಾ ಸಹಕಾರಿಯಾಗುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸ್ವಚ್ಛತೆಯನ್ನು ಕೈಗೊಳ್ಳಲು ತುಂಬ ಸಹಕಾರಿಯಾಗುತ್ತೆ. ಮತ್ತು ಇದೇ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಮತ್ತು ಇನ್ನಿತರೆ ಮುಖಂಡರು ಎಲ್ಲ ಹಾಜರಾಗಿದ್ದರೆ ಅವ್ರಿಗೆಲ್ಲ ನನ್ನ ತುಂಬು ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅಭಿವೃದ್ಧಿ ಏನಾಗಿದೆ ಅಂತಂದರೆ ಈ KDB ಕಡೆಯಿಂದ ನಮಗೆ ಟ್ಯಾಕ್ಸು ಅವರು ವಸೂಲಿ ಮಾಡ್ತಾಯಿರೋದ್ರಿಂದ ಸ್ವಲ್ಪ ವಿಳಂಬ ಆಗ್ತಾಯಿದೆ. ಅವ್ರ ಕಡೆಯಿಂದ ಅನುದಾನ ಬಂದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳೋಕ್ಕೆ ಸಹಕಾರಿಯಾಗುತ್ತೆ. ಅದು ಮಾರ್ಚ್ ಎಂಡಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಬಂದ ತಕ್ಷಣವೇ ನಮ್ಮ ರೂಲ್ಸ್ ಪ್ರಕಾರ ಏನಿದೆಯೋ ಅದನ್ನು ಆಕ್ಷನ್ ಪ್ಲ್ಯಾನ್ಗಳೆಲ್ಲ ರೆಡಿ ಮಾಡಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಹೆಚ್ಚಿನ ಅಭಿವೃದ್ಧಿಯ ಕೆಲಸ ಕಾರ್ಯಗಳನ್ನ ಕೈಗೊಳ್ತೀವಿ. ನೀವು ಅಧಿಕಾರಿಗಳಾದ್ಮೇಲೆ ಹೊತ್ತು ಜನ ಅಭಿವೃದ್ಧಿ ಕೆಲಸಗಳು ಸ್ವಲ್ಪ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ. ಮುಂದೆ ಯಾವ ರೀತಿ ಮುಂದೆ ನೋಡಿ, ಈಗ ಎಲ್ಲೂ ಮೇನ್ ರೋಡಲ್ಲಿ ಬಿಟ್ಟರೆ ಅಕ್ಕಪಕ್ಕ ಸಣ್ಣ ಪುಟ್ಟ ರೋಡ್ಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಈಗ ಅದಕ್ಕಂತಲೇ ಸ್ಪೆಷಲ್ ಟೀಮ್ನ ರೆಡಿ ಮಾಡಿದ್ದೀವಿ. ಏನಂದರೆ ಬೆಳಗ್ಗೆ 5 ಗಂಟೆಗೆ ಸುತ್ತಮುತ್ತ ಕಸ ತಗೊಂಬಂದು ರಸ್ತೆಗಳಲ್ಲಿ ಸುರಿಯೋಂಥದ್ದು ನಡೀತಾ ಇದೆ. ಇದಕ್ಕೆ ಸ್ಪೆಷಲ್ ಟೀಮ್ ಮಾಡಿದ್ದೀವಿ. ಬೆಳಗ್ಗೆ 5 ಗಂಟೆಗೆ ಒಂದೊಂದು ರೋಡ್ಗೆ ಇಬ್ಬಿಬ್ಬರನ್ನ ಡಿಪ್ಯೂಟ್ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಸಹ ಕಡಿಮೆ ಆಗುತ್ತೆ.